ನಮಸ್ಕಾರ ವೀಕ್ಷಕರೇ. ಧಾರವಾಡ ಉಪನಗರ ಪೊಲೀಸ್ ಠಾಣೆ ಪೊಲೀಸರಿಂದ ಬಂಗಾರದ ಬೇಟೆ ಎನ್ನುವ ಕ್ರೈಮ್ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರ, ಈಗ ಬಸ್ ಸ್ಟ್ಯಾಂಡ್ ನಲ್ಲಿ ಈ ವ್ಯಾನಿಟಿ ಬ್ಯಾಗ್ ನಲ್ಲಿ ಇದ್ದ ಬಂಗಾರವನ್ನ ಕಳ್ಳತನ ಮಾಡುತ್ತಿರುವ ಓರ್ವ ಕಳ್ಳಿ, ಹಾಗೆ ಹಗಲು ಕಳ್ಳತನ ಮಾಡುತ್ತಿದ್ದ ಒಬ್ಬ ಅಂತರ ಜಿಲ್ಲೆಯ ಕಳ್ಳನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ ಈಗ 9,25,000 ಮೌಲ್ಯದ 100 ಗ್ರಾಂ ಬಂಗಾರ ಹಾಗೆ 250 ಗ್ರಾಂ ಬೆಳ್ಳಿಯನ್ನ ವಶಪಡಿಸಿಕೊಂಡಿದ್ದಾರೆ. ನೀವು ನೋಡಬಹುದು. ಎಸಿಪಿ ಪ್ರಶಾಂತ್ ಸಿದ್ದನಗೌಡ್ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ದಯಾನಂದ್ ಶೇಗುಣಸಿ ಅವರು, ಇನ್ಸ್ಪೆಕ್ಟರ್ ಸಿಪಿಐ ಅವರು, ಇಲ್ಲಿ ಅವರ ಸಿಬ್ಬಂದಿಗಳ ಶ್ರಮದಿಂದ ಇಷ್ಟೊಂದು ಮಾಲ್ಗಳು ಜಪ್ತಾಗಿದೆ ಅಂತ ಹೇಳ್ಬೋದು. ಈ ಪರ್ಸು ಈ ಬಸ್ ಸ್ಟ್ಯಾಂಡ್ ನಲ್ಲಿ ನೀವು ಹೋಗಿರ್ತೀರ, ಅಲ್ಲಿ ಬಂಗಾರವನ್ನು ಇಟ್ಕೊಂಡಿರ್ತಾರ. ಆಕೆ ಈ ಬಸ್ ಸ್ಟ್ಯಾಂಡ್ ನಲ್ಲಿ ಪರ್ಸ್ ಗಳನ್ನ, ವಿಶೇಷವಾಗಿ ವ್ಯಾನಿಟಿ ಬ್ಯಾಗ್ ನಿಂದ ಆಭರಣಗಳನ್ನ ಈಕೆ ಎಗಸ್ತಾ ಇದ್ಲು. ಆಕೆ ಹೆಸರು ಗುಣ ಅಂತ ಹೇಳಿ, ಈ ಊರುಫ್ ಅಂತ ಹೇಳ್ತಾರಲ್ಲ, ಅಲಿಯಾಸ್ ಇಲ್ಲಿ ಮೀನಾಕ್ಷಿ ಅಂತ ಹೇಳಿ, ಹಾಗೆ ಸಕ್ರಿ ಅಂತ ಕೂಡ ಆಕೆನ ಕರೀತಾರಂತೆ. 37 ವಯಸ್ಸಿನ ಆಕೆಗೆ. ರಾಜ್ಯ ತಮಿಳುನಾಡು, ಹಾಲಿ ವಸ್ತಿ ಈ ಆಂಧ್ರ ಪ್ರದೇಶ ಚಿತ್ತೂರು, ಅನಂತಪುರ ಜಿಲ್ಲೆಯ ಚಿತ್ತೂರಿನವರು. ಇವರನ್ನ ಬಂಧಿಸಿದ್ದಾರೆ. ಹಾಗೆ ಈ ಹಗಲು ಮನೆ ಕಳ್ಳತನ ಮಾಡುತ್ತಿದ್ದ ಕಾಮೇಪಲ್ಲಿ ಶ್ರೀನಿವಾಸ್ ಅಂತ ಹೇಳಿ, ಅವ್ರಿಗೆ ಎಷ್ಟೊಂದು ಹೆಸರಿದಾವೆ ನೋಡ್ಕೊಳ್ಳಿ. ಯಾಕಂದ್ರೆ ಅವರ ಅವತಾರನೇ ಹೆಂಗಿದೆ. ಕೃಷ್ಣ ಮೋಹನ್ ಅಂತ, ಕ್ರಿಶ್ ಅಂತ, ಕಾರ್ತಿಕ್ ಅಂತ, ರುದ್ರ ಅಂತ. ಅವರ ತಂದೆ ಮಾತ್ರ ಏಕೈಕ ತಂದೆ ಲಕ್ಷ್ಮೀನಾರಾಯಣ, 46 ವರ್ಷ, ವೆಸ್ಟ್ ಗೋದಾವರಿ ಜಿಲ್ಲೆ, ಆಂಧ್ರ ಪ್ರದೇಶದವರು. ಹೇಳ್ತಾರಲ್ಲ, ಇಲ್ಲಿ ಎದಕ್ಕೋ ಬರ್ತಾರೆ, ಕಡೆಗೆ ಪೊಲೀಸರ ಒಂದು ಜಾಣ್ಮೆಯಿಂದ ಸಿಗ್ತಾರೆ. ಈಗೇನು 9,25,000 ಈ ವರ್ತ್ ಏನ್ ಸಿಕ್ಕಿದೆಲ್ಲ ಅವ್ರಿಗೆ, 100 ಗ್ರಾಂ ಬಂಗಾರ ಹಾಗೆ 250 ಗ್ರಾಂ ಬೆಳ್ಳಿ. ಇಲ್ಲಿ ಧಾರವಾಡ ಉಪನಗರ ಠಾಣೆಯ 2 ಪ್ರಕರಣಗಳು ಒಂದು ರೀತಿಯಿಂದ ಸಾಲ್ವ್ ಆದಂಗಾಗಿದೆ. ಹಾಗೆ ಹುಬ್ಬಳ್ಳಿ ಗೋಕುಲ್ ರೋಡ್ ಠಾಣೆಯ 1 ಪ್ರಕರಣ, ಅಲ್ಲಿ ಕಳ್ಳತನ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ, ಒಟ್ಟಾರೆ 3 ಪ್ರಕರಣಗಳು ಇಲ್ಲಿ ಖಲಾಸ್ ಆಗಿದಾವೆ ಅಂತ ಹೇಳ್ಬೋದು. ಶ್ರಮ ಹೇಗಿರ್ತದೆ, ಯಾಕಂದ್ರೆ ಇವ್ರ ಹೆಸರನ್ನ ನಾನು ತಗೊಳ್ಳೇಬೇಕು. ಸ್ವಲ್ಪ ಸುದೀರ್ಘ ಅನ್ಸಿದ್ರು ಕೂಡ, ಯಾಕಂದ್ರೆ ನಾವು ಸುಮ್ಮನೆ ಏನೋ ಒಂದು ಫೋಟೋದಲ್ಲಿ ಬಂದಿದೆ ಅನ್ನೋದಕ್ಕಿಂತ ಅವ್ರು ಎಷ್ಟು ಸರ್ಕಸ್ ಮಾಡಿರ್ತಾರೆ ಪೊಲೀಸ್ನವರು. ನಿಜವಾಗ್ಲೂ ನಿಮ್ಗೊಂದು ಹ್ಯಾಟ್ಸ್ ಆಫ್ ಹೇಳ್ತಾ, ಇಲ್ಲಿ ವಿಶೇಷವಾಗಿ ಇನ್ಸ್ಪೆಕ್ಟರ್ ದಯಾನಂದ್ ಶೇಗುಣಸಿ ಹಾಗೆ WPSI LK ಕೊಡಬಾಳ್, ಬಹಳ ಅದ್ಭುತ, ಹ್ಯಾಟ್ಸ್ ಆಫ್ ಮೇಡಮ್ ತಮ್ಮ ಕೂಡ. ಹಾಗೆ PSI ಕುರ್ತಕೋಟಿ ಅವರು, ಇಲ್ಲಿ PSI VI ಬಳ್ಳಾರಿ ಅವರು, ಹಾಗೆ ಅಪರಾಧ ಈ ಕ್ರೈಮ್ ಸೆಕ್ಷನ್ ಏನಿರುತ್ತಲ್ಲ ಅವರು ಸಿಬ್ಬಂದಿ SP ದೊಡ್ಡಮನಿ ಅಂತ ಹೇಳಿ SC ನಂಬರ್ 1631 ಅವರು, ಹಾಗೆ DY ಭಜಂತ್ರಿ ಅಂತ ಹೇಳಿ ನಂಬರ್ 1498 ಇದು SC ನಂಬರು, ಹಾಗೆ ಜಾಧವ್ ಅಂತ ಹೇಳಿ NO ಜಾಧವ್ ಅಂತ ಹೇಳಿ SC ನಂಬರ್ 1724, ಹಾಗೆ CD ಬಳ್ಳಾರಿ ಅಂತ ಹೇಳಿ ಇಲ್ಲಿ SC ನಂಬರ್ 1437, ದಯಾನಂದ್ ಗುಂಡ್ಗೈ ಅವರು CPC 2438, RR ದೊಡ್ಡಮನಿ CPC 2469 ಇದು, ಮುಸ್ತಫಾ ಬಿಳಿಗಿ ಅಂತ ಹೇಳಿ CPC 2755, CH ನಾತೂರ್ ಅಂತ ಹೇಳಿ CPC 3215. ಹಾಗೆ ತನಿಖಾ ಸಹಾಯಕರು ಅಂದ್ರೆ ಈ ಟೀಮಿಗೆ ಎಲ್ಲರೂ ಒಂದು ಟೀಮ್ ವರ್ಕ್ ಇದು. ಸಹಾಯಕರಾದ ಇಲ್ಲಿ ಚಟಣ್ಣ ಅವರು CPC 2468, ಹಾಗೆ SI ಸುತಗಡ್ಡಿ ಅವರು CPC 2521, ಹಾಗೆ ಟೆಕ್ನಿಕಲ್ ಅಸಿಸ್ಟೆಂಟ್ AB ಮೂರ್ಷಿ ಅವರು CPC 2745, SR ಹೆಬ್ಸೂರ್ ಅಂತ ಹೇಳಿ CPC 2478. ಕೋರ್ಟ್ ಸಿಬ್ಬಂದಿ, ಯಾಕಂದ್ರೆ ಇವೆಲ್ಲ ರೆಡಿ ಆದ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಲ್ಲ, ಬರ್ರಿ ಅಲ್ಲಿ ಸಾಹೇಬ್ರ ಮುಂದೆ ನಿಂದಿಸೋಣ ಅಂತ ಹೇಳಿ ಕೋರ್ಟ್ ಸಿಬ್ಬಂದಿ ಪ್ರವೀಣ್ ಮುದುಕಣ್ಣವ್ರ ಅಂತ ಹೇಳಿ CPC 3333 ಅಂತ ಹೇಳಿ. ಹಾಗೆ ಇಲ್ಲಿ ಮಹಿಳಾ ಸಿಬ್ಬಂದಿ VD ಜಿಂಜಾಳೆ ಅಂತ ಹೇಳಿ 2776 ಅಂತ ಹೇಳಿ, ಮತ್ತು ಶಫೀನಾ ಮುಲ್ಲಾ ಅಂತ ಹೇಳಿ WPC 2782. ಇಲ್ಲಿ ಇಷ್ಟೊಂದು ಹೆಸರನ್ನ ಓದಿ ಹಂಗೆ ಹೇಳ್ಬಿಡ್ಬೋದಾಗಿತ್ತು, ಆದ್ರೆ ಶ್ರಮ ಅನ್ನೋದು ಏನಿರ್ತದಲ್ಲ, ಆ ಸಾರ್ಥಕತೆ ಪಡೆಯೋದೇ ಈ ರೀತಿ ಗುರುತಿಸಿದಾಗ. ಇಲ್ಲಿ ಎಲ್ಲರನ್ನ ಶ್ಲಾಘಿಸಿ ಇಲ್ಲಿ ಶಶಿಕುಮಾರ್ ಅವರು ಹೇಳ್ತಾರಲ್ಲ, ಸಿಂಗಮ್ ಅಂತ ಹೇಳ್ತಾರಲ್ಲ, ಅವರು ಇವರನ್ನ ಕಮಿಷನರ್ ಆಫ್ ಪೊಲೀಸ್ ಇವರನ್ನ ಶ್ಲಾಘಿಸಿದ್ದಾರೆ. ಹಾಗೆ ಸಡನ್ ಆಗಿ 3 ಪ್ರಕರಣಗಳು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ಈಗ ಬಂಗಾರ ನೋಡ್ಬೋದು, ಕಣ್ ತುಂಬಿಕೊಳ್ಳಿ, ಎಚ್ಚರವಾಗಿರಿ. ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.